ಹಾಯ್ ಗೆಳೆಯರೆ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ಮೇ 9ರಿಂದ 11ರವರೆಗಿನ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ ಡೈಲಿ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೆ, ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ: ಇತ್ತೀಚೆಗೆ 26ನೆಯ ಆಸಿಯಾನ್ ಭಾರತೀಯ ಹಿರಿಯ ಅಧಿಕಾರಿಗಳ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ ಸರಿಯಾದ ಉತ್ತರ. ಜೈದೀಪ್ ಮಜುಮ್ದಾರ್ ಮತ್ತು ಆಲ್ಬರ್ಟ್ ಚುವಾ ಅವರ ಸಹ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದಂತಹ 26ನೆಯ ಆಸಿಯಾನ್ ಭಾರತದ ಹಿರಿಯ ಅಧಿಕಾರಿಗಳ ಸಭೆ ರಾಜಕೀಯ ಭದ್ರತೆ, ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ನಿಶ್ಚಿತಾರ್ಥದ ಮೇಲೆ ಕೇಂದ್ರೀಕರಿಸುವ ಆಸಿಯಾನ್ ಭಾರತ ಸಂಬಂಧಗಳನ್ನು ಪರಿಶೀಲಿಸಿತು. ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸಲು ಪ್ರಧಾನಮಂತ್ರಿಗಳ 12 ಅಂಶಗಳ ಪ್ರಸ್ತಾಪವನ್ನು ಅನುಷ್ಠಾನಗೊಳಿಸುವ ಕುರಿತು ಅವರು ಚರ್ಚಿಸಿದರು. ಲಾವೋಸ್ನ ವಿಯೆಟ್ನಾಂನಲ್ಲಿ ಮುಂಬರುವ ಆಸಿಯಾನ್ ಭಾರತ್ ಶೃಂಗಸಭೆಯ ಸಿದ್ಧತೆಯ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಮಾಡಲಾಯಿತು. ಇನ್ನು ಆಸಿಯಾನ್ ಮತ್ತು ಪ್ರಾದೇಶಿಕ ವಾಸ್ತುಶಿಲ್ಪಕ್ಕೆ ಭಾರತದ ಬೆಂಬಲವನ್ನು ಆಸಿಯಾನ್ ಶ್ಲಾಘಿಸಿದೆ. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂತಹ MQ-9B ಪ್ರೀ ಡೇಟರ್ ಎಂದರೇನು ಅಂತ ಪ್ರಶ್ನೆಯನ್ನ ಕೇಳಿದರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚು ಎತ್ತರದ ಮಾನವರಹಿತ ವೈಮಾನಿಕ ವಾಹನ. ಭಾರತವು US-ನಿಂದ MQ-9B ಪ್ರಿಡೇಟರ್ ಡ್ರೋನ್ಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತದೆ. ತಮಿಳುನಾಡು ಮತ್ತು ಉತ್ತರ ಪ್ರದೇಶದಲ್ಲಿ ಅವುಗಳನ್ನು ನಿಯೋಜಿಸುತ್ತದೆ. ಜನರಲ್ ಅಟಾಮಿಕ್ಸ್ ಏರೋನಾಟಿಕಲ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದ ಇದು ಎತ್ತರದ ದೀರ್ಘಾವಧಿಯ ಸಶಸ್ತ್ರ UAV ಆಗಿದೆ. ಕಣ್ಗಾವಲು ಮತ್ತು ವೈಮಾನಿಕ ದಾಳಿಗಳಿಗಾಗಿ US-ನಿಂದ ಬಳಸಲ್ಪಡುತ್ತದೆ. ಇದು 2 ರೂಪಾಂತರಗಳನ್ನು ಹೊಂದಿದ್ದು, ಸ್ಕೈ ಗಾರ್ಡಿಯನ್ ಮತ್ತು ಸಿ ಗಾರ್ಡಿಯನ್ ಎಂಬ 2 ರೂಪಾಂತರಗಳನ್ನು ಇದು ಹೊಂದಿದ್ದು. ಎರಡನೆಯದ್ದು 2020ರಿಂದ ಭಾರತೀಯ ನೌಕಾಪಡೆ ಇದನ್ನು ಬಳಸುತ್ತಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ದೇಶವು ಉಜ್ಬೇಕಿಸ್ತಾನನ್ನ ಸೋಲಿಸುವ ಮೂಲಕ ಪುರುಷರ AFC U23 ಏಷ್ಯನ್ ಕಪ್ 2024 ಗೆದ್ದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಸರಿಯಾದ ಉತ್ತರ. ಜಪಾನ್ ಸರಿಯಾದ ಉತ್ತರ. ಕತಾರ್ನ ದೋಹಾದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಉಜ್ಬೇಕಿಸ್ತಾನ್ ತಂಡವನ್ನ ಸೋಲಿಸುವ ಮೂಲಕ ಜಪಾನ್ ತನ್ನ 2ನೆಯ ಪುರುಷರ AFC U23 ಏಷ್ಯನ್ ಕಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತದ್ದು. ಬದಲಿ ಆಟಗಾರ ಯಮಡಾ ಗಳಿಸಿದ ಏಕಾಂಗಿ ಗೋಲು ಜಪಾನಿನ ಗೆಲುವು ಮತ್ತು 2024ರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಗೆಲುವಿನ ಮುಖಾಂತರ ಇದು 2024ರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿರುವಂತದ್ದು. ಜಪಾನಿನ ಗೋಲ್ ಕೀಪರ್ ನಿರ್ಣಾಯಕ ಪೆನಾಲ್ಟಿ ಸೇವೆಗಳು ಅವರ ಗೆಲುವನ್ನು ಖಚಿತಪಡಿಸಿದವು. ಸೆಮಿಫೈನಲ್ನಲ್ಲಿ ಇಂಡೋನೇಷ್ಯಾವನ್ನ ಸೋಲಿಸಿ ಇರಾಕ್ ಕಂಚಿನ ಪದಕವನ್ನು ತನ್ನದಾಗಿಸಿಕೊಂಡಿತು. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ರೌಲ್ ಮುಲಿನೋ ಅವರು ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪನಾಮಾ ಸರಿಯಾದ ಉತ್ತರ. ರೌಲ್ ಮುಲಿನೋ 64 ಪನಾಮದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸುಮಾರು 35% ಮತಗಳನ್ನ ಮತ್ತು ಪ್ರತಿಸ್ಪರ್ಧಿಗಳಿಗಿಂತ 9% ಮುನ್ನಡೆಯನ್ನು ಸಾಧಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ಹೊರಹೋಗುವ ಅಧ್ಯಕ್ಷರು ಲಾರೆಂಟೋ ಕಾರ್ಡಿಂಜೋ ಅವರನ್ನ ಇದನ್ನು ಅಭಿನಂದಿಸಿದ್ದಾರೆ. ಇದು ಮೇ 5, 2024 ನಡೆದ ಚುನಾವಣೆಯಲ್ಲಿ ಕಾನೂನು ತೊಂದರೆಗಳನ್ನು ಎದುರಿಸಿದ ರಿಕಾರ್ಡೋ ಮಾರ್ಟಿನೆಲ್ಲಿಗೆ ಮುಲಿನೋ ನಿಂತರು. ಮಾರ್ಟಿನೆಲ್ಲಿರುವ ಪಕ್ಷದಿಂದ ಬೆಂಬಲಿತವಾದ ಮುಲಿನೋ ಅವರ ಸಹಾಯವನ್ನು ಇದು ಅಂಗೀಕರಿಸುತ್ತಾರೆ. ಮನಿ ಲಾಂಡ್ರಿಂಗ್ ಅಪರಾಧದ ನಂತರ ಮಾರ್ಟಿನೆಲ್ಲಿ ಇವರು ಮುಂದಿನ ಚುನಾವಣೆಗಳು ಮುಂದಿನ 5 ವರ್ಷಗಳ ಕಾಲ ಸಂಸತ್ತು ಮತ್ತು ಸ್ಥಳೀಯ ಸರ್ಕಾರಗಳನ್ನು ಆಯ್ಕೆ ಮಾಡಿರುವಂತದ್ದು. ಹೌದಾ? ಯಾವ ಸ್ವತ್ತು ನಿರ್ವಹಣಾ ಕಂಪನಿ ಇತ್ತೀಚೆಗೆ ಭಾರತದ ಮೊದಲ ನಿಫ್ಟಿ ನಾನ್ ಸೈಕ್ಲಿಕಲ್ ಇಂಡೆಕ್ಸ್ ಫಂಡ್ ಅನ್ನ ಪ್ರಾರಂಭಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರೋ ಮ್ಯೂಚುವಲ್ ಫಂಡ್. ಇತ್ತೀಚೆಗೆ ಭಾರತದ ಚೊಚ್ಚಲ ನಿಫ್ಟಿ ನಾನ್ ಸೈಕ್ಲಿಕಲ್
ಕನ್ಸ್ಯೂಮರ್ ಇಂಡೆಕ್ಸ್ ಫಂಡ್ ಅನ್ನು ಪರಿಚಯಿಸಿತು. ಈ ಮ್ಯೂಚುವಲ್ ಫಂಡ್ ನಿಫ್ಟಿ ನಾನ್ ಸೈಕ್ಲಿಕಲ್ ಕನ್ಸ್ಯೂಮರ್ ಇಂಡೆಕ್ಸ್ ನಿಂದ ಭದ್ರತೆಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ದೀರ್ಘಾವಧಿಯ ಬಂಡವಾಳದ ಬೆಳವಣಿಗೆ ಗುರಿಯನ್ನ ಇದು ಹೊಂದಿರುವಂತದ್ದು. ಇದು ಆರ್ಥಿಕ ಅಸ್ಥಿರತೆಯಿಂದ ಕಡಿಮೆ ಪರಿಣಾಮ ಬೀರುವಂತಹ 30 ಕಂಪನಿಗಳನ್ನು ಇದು ಒಳಗೊಂಡಿದೆ. ಆವರ್ತಕವಲ್ಲದ ಷೇರುಗಳು ರಕ್ಷಣಾತ್ಮಕ ಷೇರುಗಳು ಎಂದು ಕರೆಯಲ್ಪಡುತ್ತವೆ. ಆರ್ಥಿಕ ಏರಿಳಿತಗಳನ್ನ ಲೆಕ್ಕಿಸದೆ ಬೇಡಿಕೆಯನ್ನ ಉಳಿಸಿಕೊಳ್ಳುತ್ತದೆ. ಆಹಾರ ಮತ್ತು ಉಪಯುಕ್ತತೆಗಳಂತಹ ದೈನಂದಿನ ಗ್ರಾಹಕರ ಅಗತ್ಯತೆಗಳನ್ನು ಪೂರೈಸುತ್ತವೆ. ಅವುಗಳನ್ನ ಚೇತರಿಸಿಕೊಳ್ಳುವ ಹೂಡಿಕೆಯ ಆಯ್ಕೆಗಳನ್ನಾಗಿ ಇದು ಮಾಡುವಂತದ್ದು. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ BRO ಇತ್ತೀಚೆಗೆ ತನ್ನ 65ನೆಯ ಏರಿಕೆಯ ದಿನವನ್ನ ಆಚರಿಸಿದ್ದು ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ರಕ್ಷಣಾ ಸಚಿವಾಲಯ ಸರಿಯಾದ ಉತ್ತರ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಮೇ 7, 2024 ಕೇಂದ್ರ ರಕ್ಷಣಾ ಕಾರ್ಯದರ್ಶಿ ಗಿರಿಧರ್ ಅರಮನೆ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ಸಮಾರಂಭದೊಂದಿಗೆ ತನ್ನ 65ನೇ ಏರಿಕೆ ದಿನವನ್ನು ಗುರುತಿಸಿದೆ. 1960ರಲ್ಲಿ ನೆಹರು ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ BRO ಸೇನೆಗಾಗಿ ನಿರ್ಣಾಯಕ ರಸ್ತೆ ಯೋಜನೆಗಳನ್ನು ಕೈಗೊಳ್ಳುತ್ತದೆ. ಗಮನಾರ್ಹವಾಗಿ ಪ್ರಾಜೆಕ್ಟ್ ಟಸ್ಕರ್ ಈಗ ಪ್ರಾಜೆಕ್ಟ್ ವರ್ತಕ್ ಬಾಲುಕ್ತಾಂಗ್ ಅನ್ನು ಅರುಣಾಚಲ ಪ್ರದೇಶದ ತೆಂಗಾಂಗ್ಗೆ ಸಂಪರ್ಕಿಸುತ್ತದೆ. ಆದರೆ ಪ್ರಾಜೆಕ್ಟ್ ಬಿಕನ್ ಕಾಶ್ಮೀರದ ಮೇಲೆ ಕೇಂದ್ರೀಕರಿಸುತ್ತದೆ. ಲೆಫ್ಟಿನೆಂಟ್ ಜನರಲ್ ರಘು ಶ್ರೀನಿವಾಸನ್ ಪ್ರಸ್ತುತ BROದ ಮುಖ್ಯಸ್ಥರಾಗಿದ್ದಾರೆ. ನೆನಪಿರಲಿ, BROದ ಈಗಿನ ಮುಖ್ಯಸ್ಥರು ರಘು ಶ್ರೀನಿವಾಸನ್. ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ನಮ್ಮ ಮಹಾಪರ್ವತಗಳ ಮೌನದಲ್ಲಿ ಕೆಲಸ ಮಾಡುತ್ತದೆ ಎಂಬುದು ಇದರ ವಿಷಯವಾಗಿರುತ್ತದೆ. ಇನ್ನ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಕೋಲಿನ್ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಕೋಲಿನ್ ಎಂದರೇನು? ಸರಿಯಾದ ಉತ್ತರ ಆಪ್ಷನ್ ಎ, ಪೋಷಕಾಂಶ. FLVCR2 ಎಂಬ ಪ್ರೋಟೀನ್ ಮೆದುಳಿಗೆ ಅಗತ್ಯವಾದ ಪೋಷಕಾಂಶವಾದಂತಹ ಕೋಲಿನ್ನ ಸಾಗಣೆಯನ್ನು ಸುಗಮಗೊಳಿಸುತ್ತದೆ ಎಂದು ಸಂಶೋಧಕರು ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ. ಜೀವಕೋಶದ ಬೆಳವಣಿಗೆ ಮತ್ತು ಚಯಾಪಚಯ ಕ್ರಿಯೆಯಲ್ಲಿ ಕೋಲಿನ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಇದು ನೀರು ಮತ್ತು ಕೊಬ್ಬು ಕರಗುವ ರೂಪಗಳಲ್ಲಿ ಅಸ್ತಿತ್ವದಲ್ಲಿರುತ್ತದೆ. ದೇಹವು ಯಕೃತ್ತಿನಲ್ಲಿ ಕೋಲಿನ್ ಅನ್ನು ಉತ್ಪಾದಿಸಬಹುದಾದರೂ ದೈನಂದಿನ ಅವಶ್ಯಕತೆಗಳನ್ನು ಪೂರೈಸಲು ಆಹಾರದ ಸೇವನೆಯು ಅವಶ್ಯಕವಾಗಿರುವಂತದ್ದು. ಇಲ್ಲಿ ಮೂಲಗಳಲ್ಲಿ ಮಾಂಸ, ಮೀನು, ಡೈರಿ, ಮೊಟ್ಟೆಗಳು ಹಾಗೆ ವಿವಿಧ ಹಣ್ಣುಗಳು, ತರಕಾರಿಗಳು ಮತ್ತು ಧಾನ್ಯಗಳು ಇದರಲ್ಲಿ ಇದು ಸೇರಿದೆ. ಇನ್ನ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಓರಾಂಗುಟನ್ನ IUCN ಸ್ಥಿತಿ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದರ IUCN ಸ್ಥಿತಿ ಏನಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ತೀವ್ರವಾಗಿ ಅಪಾಯದಲ್ಲಿದೆ. ಇಂಡೋನೇಷ್ಯಾದಲ್ಲಿ ವಿಜ್ಞಾನಿಗಳು ಕಾಡುಗಂಡು ಓರಾಂಗುಟಾನ್ ಮುಖದ ಗಾಯಕ್ಕೆ ಔಷಧೀಯ ಸಸ್ಯದ ಎಲೆಗಳಿಂದ ಚಿಕಿತ್ಸೆ ನೀಡುವುದನ್ನು ವೀಕ್ಷಿಸಿದರು. ತಮ್ಮ ಕೆಂಪು ತುಚ್ಚಳದಿಂದ ಗುರುತಿಸಲ್ಪಟ್ಟಿರುವ ಓರಾಂಗುಟಾನ್ಗಳು ಅತಿ ದೊಡ್ಡ ಆರ್ಬೋರಿಯಲ್ ಸಸ್ತನಿಗಳಾಗಿವೆ. ತಮ್ಮ ಸಮಯವನ್ನ 90%ಕ್ಕಿಂತ ಹೆಚ್ಚು ಮರಗಳಲ್ಲಿ ಇವು ಕಳೆಯುತ್ತವೆ. ಇವು ಸುಮಾತ್ರಾ ಮತ್ತು ಬೋರ್ನಿಯೋದಲ್ಲಿ ವಾಸಿಸುತ್ತವೆ. ಚೌಗು ಕಾಡುಗಳಿಂದ ಪರ್ವತ ಪ್ರದೇಶಗಳವರೆಗೆ ಇವುಗಳ ಆವಾಸಸ್ಥಾನವಾಗಿದೆ. 3 ಜಾತಿಗಳಲ್ಲಿ ಇದು ಅಸ್ತಿತ್ವದಲ್ಲಿದ್ದು ಇವು ಏನದಾವಂದ್ರೆ 3 ಜಾತಿಗಳಲ್ಲಿ ಅಸ್ತಿತ್ವದಲ್ಲಿವೆ. ಬೋರಿಯನ್, ಸುಮಾತ್ರನ್ ಮತ್ತು ತಪನುಲಿ 96.4% ಮಾನವ ವಂಶಗಳನ್ನು ಹಂಚಿಕೊಳ್ಳುವುದರಿಂದ ಓರಾಂಗುಟಾನ್ಗಳು ನಿರ್ಣಾಯಕ ಅಪಾಯವನ್ನು ಎದುರಿಸುತ್ತಿವೆ ಎಂದು IUCN ರೆಡ್ ಲಿಸ್ಟ್ ನಲ್ಲಿ ಇದನ್ನು ವರ್ಗೀಕರಿಸಲಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಪಾಕಿಸ್ತಾನವು ಇತ್ತೀಚೆಗೆ ತನ್ನ ಮೊಟ್ಟಮೊದಲ ಚಂದ್ರ ಮಿಷನ್ IQ-CUMAR ಅನ್ನು ಯಾವ ದೇಶದ ಸಹಯೋಗದೊಂದಿಗೆ ಪ್ರಾರಂಭಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಚೀನಾ ಸರಿಯಾದ ಉತ್ತರ. ಪಾಕಿಸ್ತಾನ ಮತ್ತು ಚೀನಾ ದೇಶಗಳು ಜಂಟಿಯಾಗಿ IQ-CUMAR ಅನ್ನು ಪ್ರಾರಂಭಿಸಿದವು. ಪಾಕಿಸ್ತಾನದ ಉದ್ಘಾಟನಾ ಚಂದ್ರ ಕಾರ್ಯಾಚರಣೆ ಇದಾಗಿದೆ. ಪಾಕಿಸ್ತಾನದ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಟೆಕ್ನಾಲಜಿ ಸುಪಾರ್ಕೋ ಮತ್ತು ಚೀನಾದ SJTU ಅಭಿವೃದ್ಧಿಪಡಿಸಿದ 7 kg ಉಪಗ್ರಹವು ಚೀನಾದ ಚಾಂಗ್-ಇ 6 ಮಿಷನ್ ನ ಭಾಗವಾಗಿರುವಂತದ್ದು. 2 ಆಪ್ಟಿಕಲ್ ಕ್ಯಾಮೆರಾಗಳನ್ನು ಹೊಂದಿದ್ದು ಇದು ಚಂದ್ರನ ಸುತ್ತುತ್ತದೆ. ಚಂದ್ರನ ಮೇಲ್ಮೈ ಚಿತ್ರಣದ ಮೇಲೆ ಸ್ವತಂತ್ರವಾಗಿ ಉಪಗ್ರಹಗಳ ಆಧಾರಿತ ಸಂಶೋಧನೆ ನಡೆಸಲು ಪಾಕಿಸ್ತಾನಕ್ಕೆ
ಅನುವು ಮಾಡಿಕೊಡುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸಿ ಹೆಸರಿನ ಎಐ ರಚಿತ ವಕ್ತಾರರನ್ನು ಯಾವ ದೇಶವು ಇತ್ತೀಚೆಗೆ ಪರಿಚಯಿಸಿದೆ ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಉಕ್ರೇನ್ ಸರಿಯಾದ ಉತ್ತರ. ಉಕ್ರೇನಿನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ತನ್ನ ಡಿಜಿಟಲ್ ವಕ್ತಾರರಾಗಿ ಎಐ ರಂಜಿತ ಅವತಾರ್ ವಿಕ್ಟೋರಿಯಾ ಸಿ ಯನ್ನು ಪರಿಚಯಿಸಿದೆ. ಸಿ ವೃತ್ತಿಪರ ಉಡುಪುಗಳನ್ನು ಧರಿಸಿ ಸಾಮಾಜಿಕ ಮಾಧ್ಯಮದ ಮೂಲಕ ಕಾನ್ಸುಲರ್ ವ್ಯವಹಾರಗಳ ಕುರಿತು ನವೀಕರಣಗಳನ್ನು ಪ್ರಸ್ತುತಪಡಿಸುವಂತದ್ದು. ಹೌದಾ? ಈಕೆಯ ನೋಟವು ಎಐ ರಚಿತವಾಗಿದ್ದರೂ ಅವಳು ನೀಡುವ ವಿಷಯವು ಮಾನವ ಲಿಖಿತ ಪರಿಶೀಲಿಸಲ್ಪಟ್ಟಿರುತ್ತದೆ. ವಿದೇಶಾಂಗ ಸಚಿವ ದಿಮಿಟ್ರೋ ಕುಲೆಬಾ ಅವರು ಸಿ ಅವರ ಪರಿಚಯವನ್ನು ಶ್ಲಾಘಿಸಿದರು. ಇದು ಸಮಯ ಮತ್ತು ಸಂಪನ್ಮೂಲ ಉಳಿತಾಯವನ್ನು ತೋರಿಸುವಂತದ್ದಾಗಿದೆ. ಉಕ್ರೇನಿನ ರಾಜ್ಯತಾಂತ್ರಿಕ ಕಾರ್ಯಾಚರಣೆಗಳಲ್ಲಿ ನವೀನ ತಂತ್ರಜ್ಞಾನದ ತನ್ನತಿಕೆಯನ್ನು ಇದು ಪ್ರದರ್ಶಿಸುವಂತದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ವೆಸ್ಟ್ ನೈಲ್ ಜ್ವರಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವೈರಸ್ ಇದಕ್ಕೆ ಕಾರಣವಾಗಿರುವಂತದ್ದು. ಕೇರಳದ ಆರೋಗ್ಯ ಇಲಾಖೆಯು ಕೋಜಿಕೋಡ್, ಮುಲ್ಪುರಂ ಮತ್ತು ತ್ರಿಶೂರ ಜಿಲ್ಲೆಗಳಲ್ಲಿ 5 ವೆಸ್ಟ್ ನೈಲರ್ ಜ್ವರ ಪ್ರಕರಣಗಳನ್ನು ದೃಢಪಡಿಸಿದೆ. ಸೊಳ್ಳೆ ನಿಯಂತ್ರಣ ಕ್ರಮಗಳನ್ನು ಹೆಚ್ಚಿಸಲು ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಆದೇಶ. 4 ರೋಗಿಗಳು ಇದರಿಂದ ಚೇತರಿಸಿಕೊಂಡಿದ್ದಾರೆ. ಕೇರಳವು 2011ರಲ್ಲಿ ತನ್ನ ಮೊದಲ ವೆಸ್ಟ್ ನೈಲ್ ಪ್ರಕರಣವನ್ನು ಮತ್ತು 2022ರಲ್ಲಿ ಮೊದಲ ಸಾವನ್ನು ದಾಖಲಿಸಿದೆ. 1937ರಲ್ಲಿ ಉಗಾಂಡಾದಲ್ಲಿ ಪತ್ತೆಯಾದಂತಹ ವೈರಸ್ ಪ್ರಾಥಮಿಕವಾಗಿ ಪಕ್ಷಿಗಳಿಗೆ ಸೋಂಕು ತರುತ್ತದೆ ಮತ್ತು ವಲಸೆ ಹಕ್ಕಿಗಳಿಗೂ ಕೂಡ ಇದರ ಮೂಲಕ ಹರಡುವಂತದ್ದು. ವೆಸ್ಟ್ ನೈಲ್ ವೈರಸ್ WNP ನಿಂದ ಉಂಟಾಗುವಂತಹ ವೆಸ್ಟ್ ನೈಲ್ ಜ್ವರವು ಸಾಮಾನ್ಯವಾಗಿ ಆಫ್ರಿಕಾ, ಯುರೋಪ್ ಮತ್ತು ಅಮೆರಿಕಗಳಲ್ಲಿ ಕಂಡು ಬರುವಂತಹ ಫ್ಲೇವಿನ್ ವೈರಸ್ ಆಗಿದೆ. ಇದು ಪ್ರಾಥಮಿಕವಾಗಿ ಶಂಕಿತ ಸೊಳ್ಳೆಗಳು, ಕಚ್ಚುವ ಪಕ್ಷಿಗಳು ಮತ್ತು ಸಾಂದರ್ಭಿಕವಾಗಿ ಮನುಷ್ಯರ ಮೂಲಕ ಇದು ಹರಡುವಂತದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಯಾವ ದಿನವನ್ನ ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಡೇ ಎಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೇ 8ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನ ಈ ರೀತಿ ದೊಡ್ಡದಾದ IFRC ಸೇರಿದಂತೆ ಮಾನವೀಯ ಸಮಾಜಗಳ ಪ್ರಯತ್ನಗಳನ್ನು ಗೌರವಿಸುತ್ತದೆ. 1938ರಲ್ಲಿ ರೆಡ್ ಕ್ರಾಸ್ನ 14ನೇ ಅಂತಾರಾಷ್ಟ್ರೀಯ ಸಮ್ಮೇಳನದಿಂದ ಇದು ಹುಟ್ಟಿಕೊಂಡು ದಿನಾಂಕವು ರೆಡ್ ಕ್ರಾಸ್ನ ಸಂಸ್ಥಾಪಕ ಜನ್ ಹೆನ್ರಿ ಡ್ಯುನಾಂಟ್ ಅವರ ಜನ್ಮದಿನವನ್ನು ಸೂಚಿಸುತ್ತದೆ. 1984ರಲ್ಲಿ ಇದನ್ನ ಹೆಸರಿಸಲಾಗಿದ್ದು 2024ರ ಥೀಮ್ ಏನಾಗಿದೆ ಅಂದ್ರೆ, ನಾವು ಮಾಡುವ ಪ್ರತಿಯೊಂದು ಹೃದಯದಿಂದ ಬರುತ್ತದೆ, ಅವರ ಕಾರ್ಯಗಳನ್ನು ಚಾಲನೆ ಮಾಡುವ ಸಹಾನುಭೂತಿಯನ್ನ ಪ್ರತಿಬಿಂಬಿಸುತ್ತದೆ ಎಂಬುದು ಈ ವರ್ಷದ ಥೀಮ್ ಆಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಪೈರಿನೀಸ್ ಪರ್ವತಗಳು ಯಾವ 2 ದೇಶಗಳ ನಡುವೆ ನೈಸರ್ಗಿಕ ಗಡಿಯನ್ನು ರೂಪಿಸುತ್ತವೆ ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಪೇನ್ ಮತ್ತು ಫ್ರಾನ್ಸ್ ಸರಿಯಾದ ಉತ್ತರ. ಫ್ರೆಂಚ್ ಅಧ್ಯಕ್ಷರು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನ ಖಾಸಗಿ ಮಾತುಕತೆಗಳಿಗಾಗಿ ಪೈರಿನೀಸ್ನ ಟೂರ್ಮಾಲೆಟ್ ಪಾಸ್ನಲ್ಲಿ ಆಯೋಜಿಸಿದರು. ಪೈರಿನೀಸ್ ಸ್ಪೇನ್ ಮತ್ತು ಫ್ರಾನ್ಸ್ ನಡುವಿನ ನೈಸರ್ಗಿಕ ಗಡಿಯನ್ನು ರೂಪಿಸುತ್ತದೆ. ಮೆಡಿಟರೇನಿಯನ್ನಿಂದ ಅಟ್ಲಾಂಟಿಕ್ ವರೆಗೆ 500 ಕಿಲೋಮೀಟರ್ ಯುರೇಷಿಯಾದೊಂದಿಗೆ ಐಬೇರಿಯಾದ ಘರ್ಷಣೆಯಿಂದ ಇದನ್ನು ರಚಿಸಲಾಗಿದೆ. ಇದು ರಾಜಕೀಯವಾಗಿ ಸ್ಪೇನ್ ಮತ್ತು ಫ್ರಾನ್ಸ್ ನಡುವೆ, ಅಂಡೋರಾ ನಡುವೆ ಇದು ವಿಭಜನೆಯಾಗಿದೆ. ಇದು 3404 ಮೀಟರ್ ಎತ್ತರದಲ್ಲಿರುವ ಅನೆಂಡೋ ಶಿಖರವು ಅದರ ಅತ್ಯುನ್ನತ ಬಿಂದುವಾಗಿದೆ. ಪರ್ವತಗಳು ಸ್ಪೇನಿನ ಕ್ಯಾಂಟಾಬ್ರಿಯನ್ ಶ್ರೇಣಿಯೊಂದಿಗೆ ವಿಲೀನಗೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಲೇಬರ್ ಜನ್ಮಜಾತ ಅಮರೋಸಿಸ್ ಎಂದರೇನು ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಪರೂಪದ ಆನುವಂಶಿಕ ಕಣ್ಣಿನ ಕಾಯಿಲೆಯಾಗಿದೆ. ಹುಟ್ಟಿನಿಂದಲೇ ಕುರುಡುತನವನ್ನ ಉಂಟು ಮಾಡುವ ಅಪರೂಪದ ಆನುವಂಶಿಕ ಕಣ್ಣಿನ ಕಾಯಿಲೆಯಾದಂತಹ ಲೇಬರ್ ಜನ್ಮಜಾತ ಅಮರೋಸಿಸ್, ಇದನ್ನ LCA ಎಂದು ಕರೆಯುತ್ತಾರೆ. ಹೊಂದಿರುವ ವ್ಯಕ್ತಿಗಳಲ್ಲಿ ದೃಷ್ಟಿ ಪುನಃಸ್ಥಾಪಿಸಲು ಸಂಶೋಧಕರು CRISPR CAS9 ಅನ್ನು ಬಳಸಿಕೊಂಡರು. LCA 40,000 ಜನರಲ್ಲಿ 1 ಜನರ ಮೇಲೆ ಪರಿಣಾಮವನ್ನು ಬೀರುತ್ತದೆ. CEP290 ಜೀನಿನಲ್ಲಿ ರೂಪಾಂತರದಿಂದಾಗಿ ಬೆಳಕಿನ ಸೂಕ್ಷ್ಮ ಕೋಶಗಳನ್ನು ದುರ್ಬಲಗೊಳಿಸುತ್ತವೆ.
ಇನ್ನ ಬ್ರಿಲಿಯನ್ಸ್ ಪ್ರಯೋಗವು CRR SPR ಚಿಕಿತ್ಸೆ EDIT 101 ನ ಒಂದು ಡೋಸ್ ಅನ್ನ ನಿರ್ವಹಿಸಿತು. ಇದು ರೂಪಾಂತರವನ್ನ ಸರಿಪಡಿಸಿತು. CET290 ಪ್ರೋಟೀನ್ ನ ಸರಿಯಾದ ಕಾರ್ಯವನ್ನ ಸಕ್ರಿಯಗೊಳಿಸುತ್ತದೆ. ಹೀಗಾಗಿ ರೆಟಿನಾವು ಬೆಳಕನ್ನ ಗ್ರಹಿಸಲು ಅನುವು ಮಾಡಿಕೊಡುವ ಮೂಲಕ ದೃಷ್ಟಿಯನ್ನ ಮರುಸ್ಥಾಪಿಸುವಂತದ್ದಾಗಿದೆ. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಗ್ಲಿಪೋಟೊಥೊರಾಕ್ಸ್ ಪುಣ್ಯ ಬ್ಲಡ್ ಟೈ ಯಾವ ಜಾತಿಗೆ ಸೇರಿದೆ ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಕ್ಕು ಮೀನು. ICAR NBFGR ಅರುಣಾಚಲ ಪ್ರದೇಶದ ತುಂಗ್ ಸ್ಟ್ರೀಮ್ ಬ್ರಹ್ಮಪುತ್ರ ನದಿ ಉಪನದಿಯಲ್ಲಿ ಗ್ಲಿಪ್ಟೊಥೊರಾಕ್ಸ್ ಪುಣ್ಯ ಬ್ರೆಟೈ ಎಂಬ ಹೊಸ ಬೆಕ್ಕು ಮೀನು ಎಂಬ ಪ್ರಭೇದವನ್ನು ಕಂಡು ಹಿಡಿದಿದ್ದು, ಬೆಕ್ಕು ಮೀನು 2000ಕ್ಕೂ ಹೆಚ್ಚು ಜಾತಿಯ ಪ್ರಬಲವಾಗಿದ್ದು ಹೆಚ್ಚಾಗಿ ಸಿಹಿ ನೀರಿನಲ್ಲಿ ಇವು ವಾಸಿಸುತ್ತವೆ. ಕೆಲವು ಸಮುದ್ರದಲ್ಲಿ ಕೂಡ ವಾಸಿಸುತ್ತವೆ. ಅವು ಚಪ್ಪಟೆಯಾದ ಕುರುಹದ ಬದಿಗಳೊಂದಿಗೆ ಸಿಲಿಂಡರ್ ಆಕಾರದ ದೇಹವನ್ನು ಹೊಂದಿದ್ದು ಬೆಕ್ಕಿನ ಮೀಸೆಯನ್ನು ಹೋಲುವ ಉದ್ದವಾದ ಬಾರ್ಬೆಲ್ಗಳು ಮತ್ತು ಡಾರ್ಸಲ್ ಮತ್ತು ಪೆಕ್ಟೋರಲ್ ರೆಕ್ಕೆಗಳಲ್ಲಿನ ಪ್ರಮುಖ ಸ್ಪೇನ್ಗಳನ್ನ ಮಾಪಕವಿಲ್ಲದಿದ್ದರೂ ಅವುಗಳು ಇತರ ಮೀನುಗಳಿಗಿಂತ ಪ್ರತ್ಯೇಕಿಸುತ್ತವೆ. ಹೌದಾ? ಇನ್ನ ಈ ದಿನದ ಕ್ವಿಜ್, ಇಲ್ಲಿ ಸ್ಕ್ರೀನ್ ಮೇಲೆ 5 ಪ್ರಶ್ನೆಗಳನ್ನ ಕೊಡಲಾಗಿದ್ದು, ಇವು ನಾವು ಹಿಂದೆ ಚರ್ಚೆ ಮಾಡಿದ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇವು ನಿಮಗೆ ರಿವಿಷನ್ ಮಾಡಲು ತುಂಬಾ ಅನುಕೂಲವಾಗುತ್ತವೆ. ಈ 5 ಪ್ರಶ್ನೆಗಳನ್ನು ನೀವು ಸರಿಯಾಗಿ ನೋಡಿಕೊಂಡು ಕಮೆಂಟ್ಸ್ ಬಾಕ್ಸ್ ನಲ್ಲಿ ಇವುಗಳಿಗೆ ಉತ್ತರವನ್ನು ಕಳಿಸಬೇಕು. ಏಕೆಂದ್ರೆ ನೀವು ಹಿಂದೆ ಕಲಿತಂತ ವಿಷಯವನ್ನ ಪುನರಾವರ್ತನೆ ಮಾಡಲು ಇವು ತುಂಬಾ ಅನುಕೂಲಕರವಾಗುತ್ತವೆ ಎಂಬ ಉದ್ದೇಶದಿಂದ ಇನ್ನು ಮುಂದೆ ಪ್ರತಿದಿನ 5 ಪ್ರಶ್ನೆಗಳನ್ನು ನಿಮಗೆ ನೀಡಲಾಗುತ್ತದೆ. ಇವುಗಳ ಉತ್ತರಗಳನ್ನ ನೀವು ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನ ಈ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ಏನಾದರೂ ನೀವು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.